ಸಿದ್ಲಿಂಗು ಅಂದ ತಕ್ಷಣನೇ ಒಂದು ಫ್ರಾಂಚೈಸಿ ಇದೆ, ಅದರದೊಂದು ಹಾಡ್ ಬಿಡುಗಡೆ ಆಗ್ತದೆ ಅಂದ್ರೆ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರೋದು. ನನ್ನ, ಅರಸು ಮತ್ತೆ ಅನೂಪ್ ಅವರ ಮೂರು ಜನರ ಒಂದು ಕಾಂಬಿನೇಷನ್. ಯಾವಾಗ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ವಲ್ಲ ಆ ಟೈಮಿಂದಾನು ಎಲ್ಲ ಹಿಟ್ ಸಾಂಗ್ ಗಳೇ ಕೊಟ್ಟಿರೋದು. ಸಿದ್ಲಿಂಗು ಭಾಗ ಒಂದರಲ್ಲಿ ಅವರು ಒಂದು ಹಾಡನ್ನ ಹಾಡ್ಕೊಟ್ಟಿದ್ರು. ಅವ್ರ ಹತ್ರ ನಾವು ಒಂದೇ ಸಲ ಕೇಳಿದ್ದು, ಅಣ್ಣ ಈ ತರ ಒಂದು ಹಾಡು ಆಡ್ಬೇಕು, ನೀವು ಹಾಡ್ಕೊಡ್ತೀರಾ, ನಿಮ್ ಸಪೋರ್ಟ್ ಬೇಕು ಅಂತ. ಬಾರಲ್ಲೋ ನಿಮ್ ಸಿನಿಮಾಗೆ ಆಡಲ್ವನೋ ಬಾರೋ ಅಂತ ಒಂದೇ ಒಂದು ಮಾತಿಗೆ ಬಂದು ಆಡ್ಕೊಟ್ರು. ನನಗೆ ಭಾರಿ ಖುಷಿ ಆಯ್ತು. ಅವತ್ತು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು, ಅವ್ರಿಗಿರೋ ಒಂದು ಮರ್ಯಾದೆನ ಯಾವ ರೀತಿ ನಾವು ತೋರಿಸ್ಕೋಬಹುದು ಅಂತ ಯೋಚನೆ ಮಾಡಿದಾಗ ಒಂದು ಶಾರ್ಟ್ ಅಲ್ಲಿ ಫೋನ್ ಯೂಸ್ ಮಾಡ್ಕೊಂಡ್ವಿ ನಾವು. ಖುಷಿನೂ ಇದೆ ಅವ್ರಿದ್ದಾರೆ ಅನ್ನೋದು, ಜೊತೆಗೆ ಬೇಜಾರು ಇದೆ. ಪ್ರೆಸ್ ಮೀಟ್ ಆಗಿರ್ಬೋದು, ಅದೇ ಇವೆಂಟ್ ಅಲ್ಲಿ ಮಾತಾಡ್ಬೇಕು ಅಂತ ಪ್ರಿಪೇರ್ ಆಗಿ ಬರೋನೇ ಅಲ್ಲ, ಅಲ್ಲಿ ಬಂದು ನನ್ಗೆ ಏನ್ ಅನ್ಸುತ್ತೆ ಅದನ್ನ ಮಾತಾಡ್ತೀನಿ. ಯಾಕಂದ್ರೆ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳ ಮುಖ ನೋಡ್ತೀನಿ, ಅವಳಲ್ಲೇ ನಾನು ದೇವ್ರನ್ನ ಕೂಡ ಕಾಣ್ತೀನಿ. ಸೊ ಹಾಗಾಗಿ ಇಲ್ಲಿ ಬಂದು ಮಕ್ಕಳನ್ನ ನೋಡಿದಾಗ್ಲೂ ನನಗೆ ಅವ್ರ ದೇವ್ರ ತರ ಕಾಣಿಸಿದ್ರು. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿ ನಮಸ್ಕಾರ. ಸಿದ್ಲಿಂಗು 2 ಚಿತ್ರದ ಒಂದು ಅದ್ಭುತವಾದಂತಹ ಹಾಡು ಇವತ್ತು ಲಾಂಚ್ ಆಗಿದೆ. ಅಂದರೆ ಒಂದು ಹಾಡಿನ ಸಾಹಿತ್ಯ ಯಾವುದೇ ಕಾರಣಕ್ಕೂ ಇತಿಹಾಸದ ಪುಟವನ್ನು ಹೇಗೆ ಸೇರುತ್ತೋ ಅದು ಕಂಟಿನ್ಯೂ ಕೂಡ ಆಗುತ್ತೆ. ನನ್ನ ಜೊತೆ ಲೂಸ್ ಮಾದ ಹೋಗಿದ್ದಾರೆ. ಸುಮಾರು ವರ್ಷ ಅಂದರೆ 11 ವರ್ಷ, 12 ವರ್ಷ, 13 ವರ್ಷ ಆಗ್ತಾ ಬಂತು. ಒಂದು ಹಾಡಿನ ವಿಷಯನ ಇವತ್ತಿಗೂ ಕನೆಕ್ಟ್ ಆಗ್ತಾರೆ. ಅದು ಮತ್ತೆ ಈ ಹಾಡಿನ ಮೂಲಕ ಕನೆಕ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಫಸ್ಟ್ ರಿಯಾಕ್ಷನ್ ಬೇಕು ನನಗೆ. ಖಂಡಿತವಾಗ್ಲೂ ಕನೆಕ್ಟ್ ಆಗ್ತಾರೆ. ಸಿದ್ಲಿಂಗು ಅಂದ ತಕ್ಷಣನೇ ಒಂದು ಫ್ರಾಂಚೈಸಿ ಇದೆ, ಅದರದೊಂದು ಹಾಡು ಬಿಡುಗಡೆ ಆಗ್ತದೆ ಅಂದ್ರೆ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ, ಯಾವ ರೀತಿ ಸಾಂಗ್ ಇರಬಹುದು ಇದು ಅಂತ. ಯಾಕಂದ್ರೆ ಎಲ್ಲೆಲ್ಲೋ ಓಡುವ ಮನಸ್ಸೆ ಸಾಂಗ್ ಹಿಟ್ ಆಗಿತ್ತು. ಬರ್ಬಾದ್ ಬಿಲ್ಡಿಂಗ್ ಬಾಡಿಗೆರು ಮಪ್ಪು ಅಣ್ಣ ಆಡಿದ್ರು, ಅದು ಹಿಟ್ ಆಗಿತ್ತು. ಅಚ್ಚಚ್ಚು ಬೆಲ್ದಚ್ಚು ಸಿದ್ಲಿಂಗು ಟೈಟಲ್ ಸಾಂಗು ಹಿಟ್ ಆಗಿತ್ತು. ಸೊ ಆ ಥರ ಯೋಚನೆ ಮಾಡಿದಾಗ ಇವ್ರು ಈ ಸಿನಿಮಾದಲ್ಲಿ ಯಾವ ರೀತಿ ಹಾಡನ್ನ ಮಾಡಿರ್ಬೋದು ಅನ್ನೋದು ಒಂದು ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ. ಇವತ್ತು ಆ ಕುತೂಹಲಕ್ಕೆ ಒಂದು ಬ್ರೇಕ್ ಸಿಕ್ಕಿದೆ. ಕಥೆಯೊಂದು ಹಾಡಿದೆ ಅನ್ನೋ ಒಂದು ಹಾಡನ್ನ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಅದ್ಭುತವಾದಂಥ ಒಂದು ಸಂಯೋಜನೆ ಅನೂಪ್ ಅವ್ರದ್ದು, ಮತ್ತು ನಮ್ಮ ಸಾಹಿತ್ಯ ಬರೆದಿರೋದು ಅರಸು ಅಂತಾರೆ. ನನ್ನ, ಅರಸು ಮತ್ತು ಅನೂಪ್ ಅವರ ಮೂರು ಜನರ ಒಂದು ಕಾಂಬಿನೇಷನ್. ಯಾವಾಗ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ವಲ್ಲ ಆ ಟೈಮಿಂದಾನು ಎಲ್ಲ ಹಿಟ್ ಸಾಂಗ್ ಗಳೇ ಕೊಟ್ಟಿರೋದು. ಸೊ ಇದು 100% ಹಿಟ್ ಆಗುತ್ತೆ. ಜನರ ಒಂದು ಸಪೋರ್ಟ್ 100% ಇದ್ದೇ ಇರುತ್ತೆ ಇದರಲ್ಲಿ. ಚೆನ್ನಾಗಿತ್ತು. ಅರಸು ಮತ್ತು ಅನೂಪ್ ಮಧ್ಯೆ ಯೋಗಿಗೆ ಯೋಗ, ಸಿದ್ಲಿಂಗು 100% ಆಗುತ್ತೆ. ಅದು ನಮಗೆ ಏನಂದ್ರೆ ಇವಾಗ ಯಾರಿಂದ ಆಗುತ್ತೆ ಅನ್ನೋದಲ್ಲ, ಸಿನಿಮಾಗೆ ಆಗ್ಬೇಕಷ್ಟೇ ಮೈನ್. ಸೊ ಅದಾದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು ಅಷ್ಟೇ. ನಮ್ಮೆಲ್ಲರ ಹತ್ರನೂ ಕೆಲಸ ತಗೊಳ್ಳೋ ಅಂತ ಮೈನ್ ವ್ಯಕ್ತಿ ಅವರೇ ಸಿನಿಮಾಗೆ. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಏನು ಹೇಳ್ತೀವಲ್ಲ, ನಾವೇನೇ ಮಾಡ್ಬೋದು, ಬಟ್ ಅವ್ರಿಗೆ ನನಗೆ ಇದೇ ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ಅವರ ಒಂದು ಪಾತ್ರನೂ ತುಂಬ ಮುಖ್ಯವಾಗಿರುತ್ತೆ ಇದರಲ್ಲಿ. ಅವರು ಅಷ್ಟೇ ನಮ್ಮೆಲ್ಲರ ಹತ್ರನೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಈ ಸಾಂಗ್ನ ಕೊರಿಯೋಗ್ರಫಿ ಕೂಡ ಮಾಡಿರೋದು ಡೈರೆಕ್ಟರೇ. ಸೊ ಅದ್ಭುತವಾದಂಥ ವಿಡಿಯೋ ಸಾಂಗ್ ಅದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ. ಮೇಲಾಗಿ ದೊಡ್ಡ ಗ್ರೇಟ್ ರೆಸ್ಪೆಕ್ಟ್ ನಂಗೆ ಫೀಲ್ ಆಗಿದ್ದು ಆ ಹಾಡಲ್ಲಿ. ಅಪ್ಪು ಅಣ್ಣ ಸೆಂಟರ್ ಇರ್ತಾರೆ, ಈ ಕಡೆ ನೀವು ಇರ್ತೀರಿ. ಇಟ್ಸ್ ಆಲ್ ಅಬೌಟ್ ಯೋಗಿಗೆ. ಅಂದರೆ ಕನೆಕ್ಟಿವಿಟಿ ಫ್ಯಾಕ್ಟರ್ನ ತುಂಬ ಅದನ್ನು ಡಿಸ್ಕ್ರೈಬ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಏನೋ ಒಂದು ಫೀಲ್ ಬಂತು, ನನಗೆ ಪರ್ಸನಲಿ ಫೀಲ್ ಬಂತು. ಹೌದು ಸರ್, ಖಂಡಿತವಲ್ಲೂ. ಯಾಕಂದರೆ ನಮಗೆ ಸಿದ್ಲಿಂಗು ಭಾಗ ಒಂದರಲ್ಲಿ ಅವರು ಒಂದು ಹಾಡನ್ನ ಹಾಡ್ಕೊಟ್ಟಿದ್ರು. ಅವ್ರ ಹತ್ರ ನಾವು ಒಂದೇ ಸಲ ಕೇಳಿದ್ದು, ಅಣ್ಣ ಈ ಥರ ಒಂದು ಹಾಡು ಆಡಬೇಕು, ನೀವು ಹಾಡ್ಕೊಡ್ತೀರಾ, ನಿಮ್ಮ ಸಪೋರ್ಟ್ ಬೇಕು ಅಂತ. ಬಾರಲ್ಲೋ ನಿಮ್ಮ ಸಿನಿಮಾಗೆ ಆಡಲ್ವನೋ ಬಾರೋ ಅಂತ ಒಂದೇ ಒಂದು ಮಾತಿಗೆ ಬಂದು ಆಡ್ಕೊಟ್ರು. ನನಗೆ ಭಾರಿ ಖುಷಿ ಆಯಿತು. ಅವತ್ತು ರಾಘಣ್ಣನೂ ಕೂಡ ಜೊತೇಲಿ ಬಂದು ಸ್ಟುಡಿಯೋನಲ್ಲಿ ಇದ್ದು ರೆಕಾರ್ಡಿಂಗ್ನ ಮಾಡ್ಕೊಟ್ಬಿಟ್ಟು ಹೋಗಿದ್ರು. ಸೊ ನಮಗೂ ಒಂದು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು, ಅವ್ರಿಗಿರೋ ಒಂದು ಮರ್ಯಾದೆನ ಯಾವ ರೀತಿ ನಾವು ತೋರಿಸ್ಕೋಬೋದು ಅಂತ ಯೋಚನೆ ಮಾಡಿದಾಗ ಒಂದು ಶಾರ್ಟಲ್ಲಿ ಅಪ್ಪು ಅಣ್ಣನ ಯೂಸ್ ಮಾಡ್ಕೊಂಡ್ವಿ ನಾವು. ಅದೊಂದೊಂದು ಕಡೆ ಖುಷಿನೂ ಇದೆ ಅವ್ರಿದ್ದಾರೆ ಅನ್ನೋದು, ಜೊತೆಗೆ ಬೇಜಾರು ಇದೆ. ಸೊ ಯಾವತ್ತಿದ್ರೂ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ, ಅದಂತೂ ಸತ್ಯ. ಬಟ್ ಖುಷಿ ಆಗುತ್ತೆ ಅವ್ರ ಮನೆಯವ್ರನ್ನೆಲ್ಲ ನೆನ್ಸ್ಕೊಂಡಾಗೆಲ್ಲ ಖುಷಿ ಆಗುತ್ತೆ. ರೀಸೆಂಟಾಗಿ ಶಿವಣ್ಣ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ಬೇಕು, ಆಗ್ತಾ ಇಲ್ಲ, ಬಿಕಾಸ್ ತುಂಬ ಪ್ರಮೋಷನಲ್ ಕೆಲಸ. ಹಂಗಾಗಿ ಸೊ ಹೋಗ್ತೀವಿ, ಶಿವಣ್ಣನ ಮೀಟ್ ಮಾಡ್ಕೊಂಡ್ಬರ್ತೀನಿ. ಯೋಗಿ ಹಾನೆಸ್ಟ್ ಅಂತ ನನಗೆ ಯಾಕೆ ಅನಿಸ್ತದೆ, ಪ್ರತಿ ಸಲ ಸಿಕ್ಕಾಗ್ಲೂ ನಾವು ಯಾವುದನ್ನು ಪ್ಲ್ಯಾನ್ ಮಾಡಿರಲ್ಲ, ಬಟ್ ಆ ವಿಷಯ ಸ್ಪಾಂಟೇನಿಯಸ್ ಆಗಿ ಬಂದ್ಬಿಡುತ್ತೆ. ಇಲ್ಲಿ ಶಿವಣ್ಣ ಕೂಡ ಬಂದರು, ಬಟ್ ನನಗೆ ಅಂದರೆ ಕನೆಕ್ಟ್ ಆಗೋದಕ್ಕೆ ತುಂಬ ಕಾರಣಗಳೇ ಬೇಕಾಗಿಲ್ಲ. ಅದು ಬೈ ಚಾನ್ಸ್ ಬಂದರೂ ಅಷ್ಟೇ, ಅಥವಾ ತುಂಬ ಕೃತಜ್ಞತೆ ಬಂದರೂ ಅಷ್ಟೇ. ಕಥೆಯೊಂದು ಕಾಡಿದೆ ಅಂತಂದಾಗ ಯೋಗಿಗೆ ಈ ಸಿನಿಮಾ ಕಾಡೋದಕ್ಕೆ ಒಂದು ಬಲವಾದ ಕಾರಣ ಏನಿರುತ್ತೆ ಅಂತ ಇದ್ರಲ್ಲ. ನನಗೇನಂದರೆ ಸಿದ್ಲಿಂಗುನೇ ತುಂಬ ಕಾಡ್ತಾನೆ ನನಗೆ ಪ್ರತಿ ಸಲಿನೂ. ಅಂದರೆ ಮೊದಲನೇ ಭಾಗದಲ್ಲೂ ಅಸ್ತಾನೆ ಸಿದ್ಲಿಂಗು ಅವನ ಜೀವನದ ಬಗ್ಗೆ ಸಿನಿಮಾ ಮಾಡಿದ್ದು.
ಅಂದರೆ ಇವಾಗ ಜೀವನ ಅಂದ ತಕ್ಷಣ ಈಗ ಕೆಲವು ಸಿನಿಮಾಗಳು ಮಾಡ್ತೀವಿ, ರೌಡಿಸಮ್ ಸಿನಿಮಾಗಳು ಇರ್ತವೆ, ಇನ್ನೊಂದು ಫ್ಯಾಮಿಲಿ ಡ್ರಾಮಾ ಇರ್ತವೆ. ಬಟ್ ಇದರಲ್ಲಿ ಒಂದು ಕಾರ್ ಇಟ್ಕೊಂಡು ಒಂದು ಕಾರು ಒಂದು ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರ ಬೀಳುತ್ತೆ ಅನ್ನೋದ್ರ ಬಗ್ಗೆ ಸಿನಿಮಾ ಮಾಡಿದರು. ನನ್ನ ಪರ್ಸ್ನಲ್ ಜೀವನದಲ್ಲೂ ಅಷ್ಟೇ, ನನಗೆ ಕಾರು ಬೈಕ್ ಅಂದರೆ ತುಂಬ ಇಷ್ಟ. ಸೊ ನನಗೆ ಇಷ್ಟ ಆಗಿರೋ ಕಾರಣ ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಸೊ ನನಗೆ ಅದನ್ನು ಬದಲಾಯಿಸೋಕ್ಕೂ ಮನಸ್ಸಾಗ್ತಾ ಇಲ್ಲ. ಸೊ ಆ ಥರ ಯೋಚನೆ ಮಾಡ್ತೀನಿ ಬದಲಾಯಿಸ್ಬೇಕು ಅಂತ, ಅವಾಗ ಅಡ್ವಾನ್ಸು ಮಾಡಿ ಬರ್ತೀನಿ. ಬಟ್ ಆಮೇಲೆ ತೊಗೊಳಕ್ಕೆ ಮನಸ್ಸಾಗಲ್ಲ, ಯಾಕಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆ. ನನ್ನನ್ನು ಇಷ್ಟು ವರ್ಷ ಆ ಕಾರಲ್ಲಿ ನನ್ನನ್ನು ಕೂರಿಸ್ಕೊಂಡು ಕರ್ಕೊಂಬಂದಿದೆ. ಸೊ ಪರ್ಸ್ನಲಿ ನನಗೆ ಅದು ತುಂಬಾ ಕಾಡುತ್ತೆ ಯಾವಾಗ್ಲೂ. ಸೊ ಈ ಸಿನಿಮಾಲೂ ಅಷ್ಟೇ ಆ ಕಾರು ಬರುತ್ತೆ, ಅದರಿಂದನೇ ಕತೆ ಇರುತ್ತೆ. ಏನಾಗುತ್ತೆ ಅನ್ನೋದು ಫೆಬ್ರವರಿ 14ಕ್ಕೆ ನೋಡಬೇಕು ಸಿನಿಮಾನಿ. ಫೈನಲ್ ಪ್ರಶ್ನೆ, ಯೋಗಿ ಅವ್ರನ್ನ ಹಿಡ್ಕೊಂಡು, ವಿಜಯ್ ಪ್ರಸಾದ್ ಹಿಡ್ಕೊಂಡು, ಸೋನು ಹಿಡ್ಕೊಂಡು, ನೀವು ಎಲ್ಲರೂ ಕೃತಜ್ಞತೆ ಭಾವದಿಂದ ರಮ್ಯಾ ಅವ್ರನ್ನ ಫೀಲ್ ಮಾಡ್ತೀರಿ. ಅದು ಬಹಳ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಅದು ನಿಮಗೆ. ಎಲ್ಲೂ ಅದನ್ನು ಯಾವುದೇ ಥರದ್ದು ಪ್ರಚಾರಕ್ಕಾಗಿ ಬಳಸ್ಕೊಳ್ಳೋದೇನೆ, ಗಿಮಿಕ್ಕಿಗಾಗಿ ಬಳಸ್ಕೊಳ್ಳೋದೇನೆ ರಮ್ಯಾ ಅವ್ರಿಗೆ ಕೊಡಬೇಕಾದಂತಹ ಗೌರವ ಮಾನ್ಯತೆ ಕೊಡ್ತಾ ಇದ್ದೀರಿ. ಇದು ಎಷ್ಟು ಬಾಂಡಿಂಗ್ನ ಕ್ರಿಯೇಟ್ ಮಾಡುತ್ತೆ ಯೋಗಿಗೆ ಮತ್ತು ಚಿತ್ರತಂಡಕ್ಕೆ ಅಂತ? ಸರ್ ಖಂಡಿತವಾಗ್ಲೂ ಇವಾಗ ಯಾರೋ ನಮಗೆ ಪರಿಚಯ ಇದ್ದಾರೆ, ಅವ್ರ ಹತ್ರ ನಾವು ಅಂದರೆ ಅವ್ರನ್ನ ಯೂಸ್ ಮಾಡ್ಕೊಂಬಿಡ್ಬೋದು, ಅಥವಾ ಏನೋ ನಾವು ಕರೆದ್ರೆ ಬರ್ತಾರೆ ಅನ್ನೋ ಆ ಒಂದು ಹಮ್ನಲ್ಲಿ ನಾವು ಯಾರೂ ಇಲ್ಲ. ಯಾಕಂದರೆ ಅವ್ರು ನಮಗೆ ಬಂದು ಕೆಲಸ ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ. ಇವತ್ತು ಅವ್ರು ನಮಗೆ ಕೆಲಸ ಮಾಡಿಕೊಟ್ಟಿರೋ ಒಂದಷ್ಟು ತುಂಡ್ಕನ್ನ ಇಟ್ಕೊಂಡು ನಾವು ಅವ್ರಿಗೆ ರೆಸ್ಪೆಕ್ಟ್ಫುಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಅವ್ರಿಗೂ ಕೂಡ ಸಾಂಗ್ ತೋರಿಸಿದ್ವಿ. ನಾವು ಅವ್ರ ಹತ್ರನೇ ರಿಲೀಸ್ ಮಾಡಿಸ್ಬೇಕು ಅಂತಲೂ ತುಂಬ ಪ್ರಯತ್ನ ಪಟ್ವಿ. ಬಟ್ ಅವರು ಊರಲ್ಲಿಲ್ಲ ಅನ್ನೋ ಒಂದು ವಿಷಯಕ್ಕೆ ಇವತ್ತಾಗಿಲ್ಲ. ಬಹುಶಃ ಅವ್ರು ನಮಗೆ ಸಿಕ್ಕಿದ್ರೆ ಫೆಬ್ರವರಿ 7 ಅಥವಾ 8 ಆ ಟೈಮಲ್ಲಿ ಪ್ರೀ ರಿಲೀಸ್ ಈವೆಂಟ್ನ ಮಾಡ್ತೀವಿ. ಅಲ್ಲಿಗೆ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ಅವರು ಅವೈಲಬಿಲಿಟಿ ಇದ್ದರೆ ಅಲ್ಲಿಗೆ ಬರ್ತಾರೆ. ಆ್ಯಂಡ್ ಅವ್ರ ಜೊತೆಗೆ ಇನ್ನೂ ಸಾಕಷ್ಟು ಜನ ಸೆಲೆಬ್ರಿಟೀಸ್ನ ಕರೆದ್ಬಿಟ್ಟು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಇಟ್ಸ್ ಅ ಗ್ರೇಟ್ ಮೆಸೇಜ್ ವಿತ್ ಟುವರ್ಡ್ಸ್ ರೆಸ್ಪೆಕ್ಟ್. ಜೊತೆಗೆ ಅಣ್ಣ ಅವ್ರು ಹೇಳೋದಂಥದ್ದು ಅಭಿಮಾನಿ ದೇವರುಗಳನ್ನು, ಇಲ್ಲಿ ಮಕ್ಕಳನ್ನ ದೇವರು ಅಂದರೆ ಇದು ಕನೆಕ್ಟಿವಿಟಿ ಕೂಡ ಆಗುತ್ತೆ. ಇದನ್ನು ತುಂಬ ಪರ್ಸ್ನಲ್ ಆಗಿ ಫೀಲ್ ಮಾಡೋದಾದರೆ, ಮಕ್ಕಳನ್ನು ಫೀಲ್ ಮಾಡೋದಾದರೆ ಸರ್ ಅದು ಗೊತ್ತಿಲ್ಲ, ಸಡನ್ನಾಗಿ ಬಂದ್ಬಿಡುತ್ತೆ ನನ್ನ ಬಾಯಲ್ಲಿ. ನಾನು ಯಾವತ್ತೇ ಒಂದು ಪ್ರೆಸ್ ಮೀಟ್ ಆಗಿರ್ಬೋದು, ಯಾವುದೇ ಈವೆಂಟ್ ಅದೇನು ಮಾತಾಡಬೇಕು ಅಂತ ಪ್ರಿಪೇರ್ ಆಗಿ ಬರೋನೇ ಅಲ್ಲ. ಅಲ್ಲಿ ಬಂದು ನನಗೇನು ಅನಿಸುತ್ತೆ ಅದನ್ನು ಮಾತಾಡ್ತೀನಿ. ಯಾಕಂದರೆ ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳ ಮುಖ ನೋಡ್ತೀನಿ, ಅವಳಲ್ಲೇ ನಾನು ದೇವ್ರನ್ನ ಕೂಡ ಕಾಣ್ತೀನಿ. ಸೊ ಹಾಗಾಗಿ ಇಲ್ಲಿ ಬಂದು ಮಕ್ಕಳನ್ನ ನೋಡಿದಾಗಲೂ ನನಗೆ ಅವ್ರ ದೇವ್ರ ಥರನೇ ಕಾಣಿಸಿದ್ರು. ಹಾಗಾಗಿ ಆ ಮಾತಂದೆ ಗೊತ್ತಿಲ್ಲ ಬಂತು ನನಗೆ. ನಾನು ಇನ್ನೊಂದು ಸಿನಿಮಾ ಶುರು ಮಾಡಿದಾಗ ಮುಹೂರ್ತದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಗುಡಿಯಲ್ಲಿ ನಿಂತ್ಕೊಂಡು ನಾವು ಕ್ಲಾಪ್ ಮಾಡ್ತೀವಿ. ನಾವು ಸ್ಕ್ರಿಪ್ಟ್ನ ದೇವ್ರ ಕಾಲ ಹತ್ರ ಇಟ್ಟು ಪೂಜೆ ಮಾಡೆಲ್ಲ ಮಾಡ್ತೀವಿ. ಸೊ ಇವತ್ತು ಆ ದೇವರ ಮಕ್ಕಳು ನನಗೆ ಅವ್ರ ಸ್ಪೆಷಲ್ ಕಿಡ್ಡು ಅದೆಲ್ಲ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ದೇವ್ರ ಮಕ್ಕಳು ಅವರು, ದೇವ್ರು ಕೆಲವ್ರಿಗೆ ಮಾತ್ರ ಆ ಥರ ಇದನ್ನು ಕೊಡ್ತಾನೆ ಅಂತ. ಸೊ ಅವರ ದೇವ್ರ ಮಕ್ಕಳು ನಮ್ಗೆ ಎಲ್ಲ ಥರ ಆರಾಮನ್ನು ಕೊಟ್ಬಿಟ್ಟು ತುಂಬ ಕಷ್ಟ ಕೊಟ್ಬಿಡ್ತಾನೆ ದೇವರು. ಬಟ್ ಅವ್ರಿಗೆ ಯಾವುದೇ ರೀತಿ ಕಷ್ಟ ಇರಲ್ಲ. ಅದಕ್ಕೆ ನಾನು ಯಾವಾಗಲೂ ಅವ್ರನ್ನ ದೇವ್ರ ಮಕ್ಕಳು ಅಂತ ಹೇಳೋದು. ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿ ಆಯ್ತು. ಥ್ಯಾಂಕ್ಸ್. ಇದಿಷ್ಟು ಲೂಸ್ ಮಾದ ಯೋಗಿ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.